ಮೂರ್ತಿ ಎಲ್ಲೂ ಭಗ್ನವಾಗಿಲ್ಲ. ಸೊ ಹಾಗಾಗಿ ಭಗ್ನಗೊಂಡ ಮೂರ್ತಿಗಳನ್ನು ಪೂಜೆ ಮಾಡಬಾರದಂತಿದೆ. ಇದೆ, ಆಗಮನ ಹೇಳ್ತದೆ. ಭಗ್ನ ಆಗಿರದೇ ಇರತಕ್ಕಂಥ ಮೂರ್ತಿ ಆಗಿರೋದ್ರಿಂದ ಇದು ಯಾರಿಂದಲಾದರೂ ದಾಳಿಗೊಳಗಾಗಿರ್ಬೋದು ಅಂತೀರಾ? ಆಗಿರ್ತದೆ ಸರ್. ಕೆಲವೆಲ್ಲ ಇಲ್ಲಿ ಏನು ದಾಳಿಗಳಾದವು ಹೇಳಿದ್ನಲ್ಲ, 163 ಯುದ್ಧಗಳು ನಮ್ಮ ರಾಯಚೂರು ಪ್ರದೇಶವನ್ನು, ದೋವಾ ಪ್ರದೇಶದಲ್ಲಿ 163 ಯುದ್ಧಗಳು ಆದಂಥ ಒಂದು ರೆಕಾರ್ಡನ್ನೇ ಇದೆ. ಯಾರ್ಯಾರ ನಡುವೆ ಇದು? ಅದೇ ವಿಜಯನಗರ ಸಾಮ್ರಾಜ್ಯರು, ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ಥಳೀಯ ಅರಸರುಗಳು ಮತ್ತು ಶಾಹಿ ಮನೆತನಗಳು, ಅವರಿಬ್ಬರ ನಡುವೆ ಸತತವಾದಂಥ ಯುದ್ಧ ನಡೀತಾನೇ ಇತ್ತು. ಈ ಭೂಮಿಯ ಒಂದು ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಯಾವಾಗ ಕೃಷ್ಣದೇವರಾಯ ರಾಯಚೂರು ಕೋಟೆಯನ್ನು ಗೆದ್ದುಕೊಂಡು ಈ ಭೂಮಿಯ ಮೇಲೆ ಒಡೆತನವನ್ನು ಸಾಧಿಸಿಕೊಂಡ ನಂತರದಲ್ಲಿ ಕೆಲವು ಮುಸ್ಲಿಂ ಅರಸರುಗಳು ಏನು ಮಾಡಿದರು, ಸ್ಥಳೀಯ ಅರಸರುಗಳ ಮೇಲೆ ಮತ್ತೆ ದಾಳಿಯನ್ನು ಮಾಡುವಂಥ ಸಂದರ್ಭ ಇಲ್ಲಿ ಕಂಡು ಬಂತು. ಎಷ್ಟೋ ನರಮೇಧಗಳು ನಡೆದದ್ದನ್ನು ಇಲ್ಲಿ ಕಾಣ್ತಾ ಇದ್ದೀವಿ ನಾವು. ಆ ರೀತಿ ದೇವಸ್ಥಾನಗಳು ಅವರ ಒಂದು ದಾಳಿಗೆ ಒಳಗಾಗಿರ್ತಕ್ಕಂಥ ಇತಿಹಾಸ ಏನಾದರೂ ರಾಯಚೂರಲ್ಲಿ ಇದೆಯಾ? ಇದೆ ಸರ್. ಹಂಪಿಯಲ್ಲಿ ಸಾಕಷ್ಟು ದಾಳಿಗೊಳಗಾಗಿದೆ. ರಾಯಚೂರಲ್ಲಿ ಆ ರೀತಿ ಇತಿಹಾಸ ಏನಾದರೂ ಇದೆಯಾ? ರಾಯಚೂರಲ್ಲಿ ಇದೆ ಕೆಲವು. ಹೇಳಿದ್ನಲ್ಲ, ಸುಲ್ತಾನ್ಪುರ್ ಅಂತಿದೆ, ಅಲ್ಕೂರ್ ಅಂತಿದೆ. ಅಲ್ಲಿ ದಾಳಿಗಳ ಮೂಲಕವೇ ಆ ದೇವಾಲಯಗಳು, ಶೈವ ದೇವಾಲಯ ಇದ್ದದ್ದು ಮಸೀದಿ ಆಗಿದೆ, ಒಂದು ವೈಷ್ಣವ ದೇವಾಲಯ ಇದ್ದದ್ದು ಮಸೀದಿ ಆದದ್ದನ್ನು ನಾವು ಕಾಣ್ತೀವಿ. ಇದು ಈ ಎರಡು ದೇವಾಲಯಗಳ ಒಂದು ಪುನರ್ ನಿರ್ಮಾಣ, ಅದರ ಜೀರ್ಣೋದ್ಧಾರ ಕಾರ್ಯ ಮತ್ತು ಅಲ್ಲಿ ಮತಾಂತರಕ್ಕೆ ಒಳಗಾದದ್ದನ್ನು ನೋಡಿದರೆ ಅದು ಧಾರ್ಮಿಕ ಹಿನ್ನೆಲೆಯ ಧಾರ್ಮಿಕ ಸಂಘರ್ಷ ಅಂತ ಹೇಳ್ಬೋದು. ಈಗ ಮೂರ್ತಿ ಇವತ್ತು ಸಿಕ್ಕಿರ್ತಕ್ಕಂಥ ಮೂರ್ತಿ ಇವತ್ತು ಅಯೋಧ್ಯೆ